ಹಲೋ, ರಾಜೇಶ್ ಅವ್ರು ಮಾತಾಡ್ತಿರೋದಾ? ಹೌದು ಸರ್, ನಾನೇ. ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇದ್ದೀವಿ. ನಿಮ್ಮ ಅಕೌಂಟ್ ಅಲ್ಲಿ ಕಳೆದ 3 ತಿಂಗಳಲ್ಲಿ 40 ಕೋಟಿ ವ್ಯವಹಾರ ಆಗಿದೆ ಅಂತ ನಮ್ಗೆ ರಿಪೋರ್ಟ್ ಬಂದಿದೆ. ಸರ್ ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೊಂದ್ಸರಿ 40 ಕೋಟಿ ಅಂದ್ಬಿಟ್ರೆ ಇಲ್ಲೇ ಇದೆ ಹೊಡ್ಕೊಂಡು ಸತ್ತೋಗ್ತೀನಿ ಸರ್ ನಾನು. ಅದೆಲ್ಲ ಸುಳ್ಳು ಸರ್, ನನ್ನ ಹತ್ರ 1 ರೂಪಾಯಿ ಇಲ್ಲ ಸರ್. ಸುಳ್ಳು ಯಾಕ್ರಿ ಹೇಳ್ತೀವಿ ನಾವು? 40 ಕೋಟಿ ಹವಾಲ ಆಗಿದೆ. ಅಂಡ್ ನಿನ್ನೆ ಕೂಡ ನಿಮ್ಮ ಅಕೌಂಟಿಗೆ 25 ಲಕ್ಷ ಬಂದಿದೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ ಸರ್. ಅದು ಬ್ಲಾಕ್ ಮನಿ ಅಂತೆ. ನೀವು ಸುಳ್ಳು ಮೋಸ ಅಲ್ಲ, ನಮ್ಮ ಹತ್ರ ನಡೆಯೋದಿಲ್ಲ. ಚೆಕ್ ಮಾಡ್ರಿ ಅಕೌಂಟ್ ನಿಮ್ದು, ಚೆಕ್ ಮಾಡಿ ಹೇಳಿ. 25 ಲಕ್ಷ ನಿನ್ನೆ ಬಂದಿದೆ. 25 ಲಕ್ಷನಾ? ನಿಲ್ಲಿ ಒಂದ್ ನಿಮಿಷ ನನ್ನ ಅಕೌಂಟ್ ಚೆಕ್ ಮಾಡಿ ನೋಡ್ತೀನಿ. ಸರ್ ನನ್ನ ಅಕೌಂಟ್ ಅಲ್ಲಿ ಇರೋದು ಬರೀ 8,500 ರೂಪಾಯಿ ಸರ್. ಏನ್ ಹೇಳಿದ್ರಿ? 8,500 ಮಾತ್ರ ಇದೆಯಾ? ಲೇ ಮಗನೇ, ನಾನ್ ಕಣ ಹರೀಶ. ಏನ್ ಹೇಳಿದೆ ಬೆಳಿಗ್ಗೆ? 2,000 ರೂಪಾಯಿ ತಗೊಂಡಿದ್ಯಾ ಗುರು, ಕೊಡೋ ತರ ಯೋಚನೆ ಇಲ್ಲಲ್ಲ ನಿಂಗೆ? ಕೇವಲ 50 ರೂಪಾಯಿ ಇದೆ, ಬೆಳಗಿಂದ ತಿಂಡಿನೇ ತಿಂದಿಲ್ಲ ಕಣೋ. ಸಾಯೋದ್ರೊಳಗೆ ದುಡ್ಡು ಕೊಡ್ತೀನಿ ಕಣೋ, ನಿನ್ ಋಣದಲ್ಲಿ ನಾನು ಸಾಯೋದಿಲ್ಲ. ಸಾಯಿಸಬೇಕಾದ್ರೆ ನನ್ನ ಈ ತರ ಹಿಂಸೆ ಒಂದು ಕೊಡ್ಬೇಡ. ನಿಂಗೆ ಮೋಸನೇ ಮಾಡೋದಾಗಿದ್ರೆ ನಾನು ನಿನ್ ಫೋನ್ ರಿಸೀವ್ ಮಾಡ್ತಿದ್ನೇನೋ. ದೇವ್ರೊಣೆ 1 ರೂಪಾಯಿ ಇಲ್ಲ ಕಣೋ ನನ್ನ ಹತ್ರ. ಬೇಕಾದ್ರೆ ನಮ್ಮ ಬ್ರಾಂಚ್ ಮ್ಯಾನೇಜರಿಗೆ ಫೋನ್ ಮಾಡಿ ಕೇಳು ನೀನು. 1 ರೂಪಾಯಿ ಕೈಯಲ್ಲಿಲ್ಲ, ತಿಂಡಿ ತಿಂದಿಲ್ಲ. ಬೇಕಿದ್ರೆ ಬ್ರಾಂಚ್ ಮ್ಯಾನೇಜರಿಗೆ ಫೋನ್ ಮಾಡು ಅಂದೆ ಅಲ್ಲ. 8,500 ಅಕೌಂಟ್ ಅಲ್ಲಿ ಇದೆಯಲ್ಲ, ಕೊಡ್ಬೇಕಾದ್ರೆ 2,000 ಎತ್ತು. ಇವಾಗ ಬರ್ತಾ ಇದೀನಿ ಮಗನೇ.